ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇಂದಿನ ದಿನಮಾನಗಳಲ್ಲಿ ಏನು ಧರ್ಮಸ್ಥಳದ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲ ಕಡೆಯೂ ಪ್ರತಿಭಟನೆಗಳು ಸರ್ಕಾರದ ವತಿಯಿಂದ, ಅಂದರೆ ಹಾಲ್ಗಳಲ್ಲೂ ಏನು ವಿಧಾನಸೌಧ ಹಾಲ್ಗಳಲ್ಲೂ ಅದು ಜಗಳಕ್ಕೆ ಕಾರಣ ಆಗ್ತಾಯಿದೆ. ಎಲ್ಲ ಒಬ್ಬರನ್ನೂ ಕೂಡ ಏನು ಸತ್ತಿದ್ದಾರೆ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆ ತನಿಖೆ ಬರಲಿ. SIT ರಚನೆ ಆಗಿರ್ತಕ್ಕಂಥದ್ದು ಸರ್ಕಾರ ತೀರ್ಮಾನ ಮಾಡಿ ಅಲ್ಲ, ಎಲ್ಲರೂ ಒಕ್ಕೂಟಗಳಾಗಿ ತೀರ್ಮಾನ ಮಾಡಿ SITನ ಮಾಡಿದ್ದಾರೆ. SIT ಒಂದು ಸ್ಪೆಷಲ್ ಸಂಸ್ಥೆ. ಆ ಸಂಸ್ಥೆಗೆ ಏನು ಪ್ರಧಾನಿನೂ ಕೂಡ ನಿಲ್ಲಿಸೋ ಆಗಿಲ್ಲ, ಅದಕ್ಕೆ ಮಧ್ಯಂತರ ಪ್ರವೇಶ ಮಾಡೋ ಆಗಿಲ್ಲ, ಆಮೇಲೆ ನಮ್ಮ ರಾಷ್ಟ್ರಪತಿಗಳು ಮಾಡೋ ಆಗಿಲ್ಲ. ಇವರೆಲ್ಲ ಹೋರಾಟ ಮಾಡಿ ಹತ್ತಿಕ್ಕತಕ್ಕಂಥ ಕೆಲಸಗಳನ್ನು ಮಾಡಬೇಡಿ. SIT ತನಿಖೆ ಹೊರಗಡೆ ಬರಲಿ. ಆ ಶ್ರೀ ಕ್ಷೇತ್ರಕ್ಕೆ ಕಪ್ಪು ಚುಕ್ಕೆ ಹೋಗಬೇಕು ಅಂತಂದರೆ SIT ತನಿಖೆಯಿಂದ ಹೊರಗಡೆ ಬಂದು ಆ ಏನು ತೀರ್ಮಾನ ಬರ್ತದೆ ಅದ್ರ ಮೇಲೆ ನಿಗದಿ ಆಗ್ತದೆ. ಅಲ್ಲಿ ಆಗಿರ್ತಕ್ಕಂಥ ನೋವುಗಳನ್ನು ಅಲ್ಲಿ ಅನುಭವಿಸಿರ್ತಕ್ಕಂಥವ್ರಿಗೆ ಗೊತ್ತಿರುತ್ತೆ. ಜೊತೆಗೆ ಏನು ಹೇಳ್ತೀನಿ ಅಂತಂದರೆ, ಈ ಯೂಟ್ಯೂಬರ್ಸ್ಗಳು ಮತ್ತು ಈ ಮೀಡಿಯಾಗಳು ಇವರೇ ಎಲ್ಲ ಪೂರ್ತಿ ತೀರ್ಮಾನ ಕೊಟ್ಬಿಡ್ತಾರೆ. ಇವ್ರಿಗೆ ಆ ಅಧಿಕಾರ ಕೊಟ್ಟವ್ರು ಯಾರು? ದಯವಿಟ್ಟು ನೀವು ತನಿಖೆ ಹೊರಗಡೆ ಬರಬೇಕಾದ್ರೆ ಅಲ್ಲಿ ತನಕ ಕಾಯಬೇಕು. ಜಡ್ಜ್ಮೆಂಟ್ ನೀವೇ ಕೊಡೋದಲ್ಲ. ಅವನು ಈಗ ಒಳಗಡೆ ಹೋಗ್ಬಿಟ್ಟ, ಈಗ ಇವನಿಂದಾದ ಅವನ್ನ ಯಾರನ್ನೋ ಕರ್ಕೊಂಬರ್ತಾನೆ, ಅವ್ನು ಮುಖವಾಡ ಹಾಕಿಸ್ಬಿಟ್ಟು ಮಾತಾಡಿಸ್ತಾನೆ, ಅವನು ನೋಡ್ರೆ ಬೇರೆ ಅವನು. ಈ ಥರ ಎಲ್ಲ ಏನು ಮಾಧ್ಯಮಗಳು, 4ನೇ ಅಂಗ ಮಾಧ್ಯಮಗಳು ಈ ಥರನ? ಯಾರಾದರೂ ಈ ಮಾಧ್ಯಮಗಳು ಅಂತಾರ? ಎಲ್ಲಿಗೆ ಹೋಯ್ತು ನಮ್ಮ ಮಾಧ್ಯಮಗಳ ಒಂದು ತಾಕತ್ತು? ತಮ್ಮಿಂದ ಬಹಳಷ್ಟು ಕೆಲಸ ಆಗಬೇಕಾಗಿದೆ. 3 ಅಂಗಗಳನ್ನು ತಿದ್ದತಕ್ಕಂಥ ಕೆಲಸ ತಾವುಗಳು ಮಾಡಬೇಕು. 3 ಅಂಗಗಳನ್ನು ನೀವು ಇವಾಗ ಒಂದು ಬೇರೆ ಥರ ಮಾಡ್ತಾಯಿದ್ದೀರ. ಬರಲಿ ಬಿಡಿ. ಹೊರಗಡೆ ಬರ್ತಕ್ಕಂಥ ಒಂದು ತನಿಖೆಯಿಂದ ಬರ್ತಕ್ಕಂಥ ಏನು ನ್ಯಾಯ, ಯಾರು ಮಾಡಿದರೆ ತಪ್ಪಿಸಿದಸ್ರಿಗೆ ಶಿಕ್ಷೆ ಆಗಲಿ. ಆಗಿಲ್ಲ ಅಂತಕ್ಕಂಥದ್ದಿದ್ದರೆ ಒಳ್ಳೆಯದಾಗ್ತದೆ. ಶ್ರೀ ಕ್ಷೇತ್ರಕ್ಕೆ ಹೋಗೋರಿಗೆ ಬರೋರಿಗೆಲ್ಲ ತುಂಬ ಖುಷಿಯಿಂದ ಹೋಗ್ತಾರೆ. ಅದಕ್ಕೆ ನಾವು ಹೇಳ್ತಕ್ಕಂಥದ್ದು, ಬಹಳಷ್ಟು ಜನಗಳು ಏನು ಹೋರಾಟ ಮಾಡಿ ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಿದ್ದೀರಿ. ತಮ್ಮ ರಾಜಕಾರಣದ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೋಸ್ಕರ ಈ ಥರ ಮಾಡಬೇಡಿ ದಯವಿಟ್ಟು. ಇದು ಒಂದು ಏನು ನಮ್ಮ 140 ಕೋಟಿ ಜನರ ಅಸ್ಮಿತೆಯ ಪ್ರಶ್ನೆ. ಸಂವಿಧಾನಕ್ಕೆ ದ್ರೋಹ ಮಾಡ್ತಕ್ಕಂಥದ್ದು, ಸಂವಿಧಾನವನ್ನು ಹತ್ತಿಕ್ಕತಕ್ಕಂಥದ್ದು, ಸಂವಿಧಾನದ ಅಡಿಯಲ್ಲಿ ಅಧಿಕಾರ ತಗೊಂಡು ಏನು ಅವರಿಗೆ ಬೇರೆಯವರಿಗೆ ಆರೋಪಗಳಿಗೆ ಬೇಕಾದಂಗೆ ತಾವೆಲ್ಲರೂ ಏನು ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಆಗಬಾರ್ದು. ಆರೋಪಿಗಳು ಅಂದರೆ ಇನ್ನೂ ಯಾರೂ ಆರೋಪಿಗಳಾಗಿಲ್ಲ. ನಾನು ಹೇಳ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇರಬಾರ್ದು ಸರ್ಕಾರಗಳು. ಹಾಗೆ ಆಪೋಸಿಷನ್ ಪಾರ್ಟಿಯವರು ಆಗಲಿ, ಯಾವುದೇ ಸಂಸ್ಥೆಗಳಾಗಲಿ ಅದು ಮಾಡಬಾರ್ದು. ತನಿಖೆ ಹೊರಗಡೆ ಬಂದ ನಂತರ ಮುಂದಿನ ದಿನಮಾನಗಳಲ್ಲಿ ಏನು ಮಾಡಬೇಕು ಅದನ್ನು ಏನು ಎಲ್ಲರೂ ಜನತೆ ತೀರ್ಮಾನ ಮಾಡ್ತಾರೆ, ಸರ್ಕಾರ ತೀರ್ಮಾನ ಮಾಡ್ತದೆ, ಎಲ್ಲರೂ ತೀರ್ಮಾನ ಮಾಡೋಣ. ದಯವಿಟ್ಟು ಅದ್ರ ಮುಂಚೆನೇ ಗೊಂದಲ ಸೃಷ್ಟಿಸಬೇಡಿ. ಏನು ಅಲ್ಲಿ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಮಾಡುವಾಗಾದರೆ ಅವರು ನೂರಾರು ಅಂತ ಹೇಳ್ತಾರೆ, ಗೊತ್ತಿಲ್ಲ ಎಷ್ಟು ಬಂದಿದ್ದೋ ಅಷ್ಟಕ್ಕೆ ಏನು ನ್ಯಾಯ ಅದೊಂದೇ ನಡೆಯಲ್ಲ. ಎಲ್ಲ ಥರದ ತನಿಖೆಗಳು ನಡೀತದೆ. ಆ ತನಿಖೆಗಳ ನಡೆದಾದ ಮೇಲೆ ಸಿಗ್ತಕ್ಕಂಥದ್ದು. ಸೊ ಅದಕ್ಕೆ ಮುಂಚಿತವಾಗಿ ಎಲ್ಲ ಗೊಂದಲ ಸೃಷ್ಟಿ ಮಾಡ್ತಾಯಿದ್ದೀರಿ. ಇದರಲ್ಲೇ ಕಾಣ್ತದೆ ಏನು ಸನಾತನ ಧರ್ಮ ಸಾವಿರಾರು ವರ್ಷಗಳ ಏನು ಲಕ್ಷಾಂತರ ವರ್ಷನೇ ಇರಬೇಕು ಬಂದಿರತಕ್ಕಂಥದ್ದು. ಅಲ್ಲಿಂದ ಹಾಳು ಮಾಡೋಕ್ಕಾಗಿಲ್ಲ. ಈಗ ಇನ್ನೇನು ಹಾಳು ಮಾಡಿಬಿಡ್ತಾರೆ ಇಷ್ಟರಲ್ಲಿ? ಅದೊಂದೇನ ಏನು ಕ್ಷೇತ್ರ ಇರ್ತಕ್ಕಂಥದ್ದು? ತಿರುಪತಿ ಇಲ್ವಾ? ಅಲ್ಲಿಗೆ ಯಾಕಾಗಲಿಲ್ಲ? ಮತ್ತು ಶೃಂಗೇರಿ ಇಲ್ವಾ? ಇದು ಇಲ್ವಾ? ಆ ಕಡೆ ದಕ್ಷಿಣ ಭಾಗದಲ್ಲಿ ಬೇರೆ ಇಲ್ವಾ? ಯಾಕೆ ಅದಕ್ಕೆ ಆರೋಪ ಮಾಡ್ತಾಯಿಲ್ಲ? ಅದಕ್ಕಾಗಿ ಏನೇ ಆದರೂ ಕೂಡ ತನಿಖೆ ಹೊರಗಡೆ ಬರಲಿ ಅಂತಕ್ಕಂಥ ನನ್ನ ಏನು ಒಂದು ಮನಸ್ಸಿನ ವೇದನೆ, ಮತ್ತು ತನಿಖೆ ಹೊರಗಡೆ ಬರಲಿ ಅಂತಕ್ಕಂಥದ್ದು ಕೂಡ ನಮ್ಮ ಆಸೆಗಳು. ಬಂದ ನಂತರ ಕಪ್ಪು ಚುಕ್ಕೆ ಹೋಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ತಾವುಗಳು ಸಮಾಧಾನದಿಂದ ಇದರಿಂದ ಎದ್ದು ಆ ಯೂಟ್ಯೂಬರ್ಸೇ ಆಗಲಿ ಮಾಧ್ಯಮದರೇ ಆಗಲಿ ತಾವು ಅದ್ದು ಮೀರಿ ಮಾಡಬೇಡಿ ದಯವಿಟ್ಟು. ಶೋಭೆ ಅಲ್ಲ. 3 ಅಂಗಗಳನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ನೀವು. ಇವಾಗ ನಿಮ್ಮದೇ ಜಾಸ್ತಿ ಆಗಿದೆ ಅಂತ ಹೇಳ್ತಾ ತಾವೆಲ್ಲರೂ ಸಮಾಧಾನವಾಗಿರಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.